ಶ್ರೀ ಗುರು ಮಲ್ಲಿಕಾರ್ಜುನ, ನಿನ್ನ ಮಹಿಮೆ ಅಪಾರವಾದದ್ದು. ಸಾವಿರಾರು ಮೈಲು ಕಾಲ್ನಡಿಗೆಯಿಂದ ನಡೆದು ನಿನ್ನ ದರ್ಶನ ಪಡೆದು ನಾವು ಧನ್ಯ. ಹೌದು ರೀ, ನಾವು ಎಷ್ಟೇ ದೂರ ನಡ್ಕೊಂಡು ಹೋದ್ರು ಅಲ್ಲಿ ಎಷ್ಟೊಂದು ಜನರಿಂದ ಸೇವೆ ಅಂತ ಬರೋ ಭಕ್ತರಿಗೆಲ್ಲ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಅದು ಅಲ್ಲದೆ ನಮ್ಮ ಹಳ್ಳಿಯಿಂದ ಹಿಡಿದು ಶ್ರೀಶೈಲದವರೆಗೂ ಊಟದ ವ್ಯವಸ್ಥೆ, ಇದೆಲ್ಲ ಮಲ್ಲಿಕಾರ್ಜುನ ಮಹಿಮೆ ರೀ. ಪಾರ್ವತಿ, ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಕೈಲಾಸ ಬಾಗಿಲದಲ್ಲಿ ನಿಂತು ನೋಡಿದ್ರ ಇಲ್ಲೇ ಕಂಡಂತೆ ಕಾಣುವ ಮಲ್ಲಿನಾಥನ ಶಿಖರ. ಹೌದು, ಆದಷ್ಟು ಬೇಗ ಮಲ್ಲಿನಾಥನ ದರ್ಶನ ಪಡೆಯಬೇಕೆಂದು ನಾವಿಬ್ಬರು ಎಷ್ಟೊಂದು ಆತುರ ಪಟ್ಟು ನಡೆದಷ್ಟು ದೂರ ಕಂಡಿಲ್ಲಂತೆ ಕಾಣುವ ಮಲ್ಲಿನಾಥನ ಶಿಖರ. ನಿಜ ರೀ. ನೋಡಿ, ನಾವೆಷ್ಟೇ ಬೇವ್ರು ಸುಸ್ಕೊಂಡು ನಡೆದ್ರು ಆ ಸುಸ್ತಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದು ಅಲ್ಲದೆ ಅಲ್ಲಿ ಹೋಗಿ ಆ ದೇವರ ದರ್ಶನ ಮಾಡಿದ್ಮೇಲೆ ನಮಗೆ ಸಮಾಧಾನ ಆಯ್ತು ಅಲ್ವೇನ್ರಿ? ಅಲ್ಲಿ ನೋಡಿದೆಲ್ಲ ಪಾರ್ವತಿ, ಮಲ್ಲಿಕಾರ್ಜುನನಿಗೆ ಭಕ್ತರು ಹಣಿ ಹಚ್ಚಿ ನಮಸ್ಕರಿಸಿ ಮಲ್ಲಿಕಾರ್ಜುನನೇ ಸವಿದು ಹೋಗಿದ್ದಾನೆ. ಎಲ್ಲಿ ಭಕ್ತರ ಕಾಟಿಗೆ ಮಲ್ಲಿಕಾರ್ಜುನ ಭೂಮಿಯಲ್ಲಿ ಐಕ್ಯ ಆಗುವೆನೆಂದೆನಿಸಿತು. ಒಟ್ಟಿಗೆ ಮಲ್ಲಿಕಾರ್ಜುನ ದರ್ಶನ ಪಡೆದು ನಮ್ಮೂರಿಗೂ ಹಿಂದಿರುಗಿದ್ದು ಆಯಿತು. ನಾವು ಮನೆ ಬಿಟ್ಟು ಇಂದಿ 1 ತಿಂಗಳೂ ಆಯಿತು. ಹೌದೌದ್ರಿ, ಮನೆ ಬಿಟ್ಟು 1 ತಿಂಗಳಾಯ್ತು. ನಿಜ. ಹೌದು, ನಾವು ಹೋಗ್ಬೇಕಾದ್ರೆ ನಮ್ಮ ಮನೆ ಮಕ್ಕಳೆಲ್ಲ ಇದ್ರಲ್ಲ, ಮಲ್ಲಪ್ಪ ಕಾಕ, ಅವ್ರಿಗೆ ನಮ್ಮ ತೋಟ ನೋಡ್ಕೊಳ್ಳೋಕೆ ಹೇಳಿದ್ವಿ. ನೋಡ್ಕೊಂಡಿದ್ದಾರೋ ಇಲ್ವೋ? ಹೌದು ಪಾರ್ವತಿ, ನಮ್ಮ ಹೊಲದಲ್ಲಿ ಜೋಳ ಬಹುಳೆತ್ತರಕ್ಕೆ ಬೆಳೆದು ನಿಂತಿರ್ಬೇಕು. ನಾ ಇಷ್ಟು ಹೊಲದ ಕಡೆ ಹೋಗಿ ಬರ್ತೀನಿ. ಏ ಪಾರ್ವತಿ, ನಾ ಮರ್ತಿದ್ದೆ ನೋಡು, ಶ್ರೀಶೈಲದ ಬಂದ ಕೂಡಲೇ ಕಂಬಿಯಲ್ಲಿ ದೇಶಿ ಮಾಡಬೇಕು. ನೀನೆಲ್ಲ ಮನೆಯಲ್ಲಿ ತಯಾರಿ ನಡೆಸು. ಹೌದು ರೀ, ನಾವು ಎಲ್ಲಿಂದ ಬರ್ಬೇಕಾದ್ರೆ ನಮ್ ಜೊತೆ ಮಲ್ಲಿಕಾರ್ಜುನ ತಂಗಿ ಬೌರಮ್ಮನು ಬರ್ತಾಳಂತೆ. ಅವಳನ್ನ ಮತ್ತೆ ಅಲ್ಲಿ ಶ್ರೀಶೈಲಕ್ಕೆ ಕಳಿಸ್ಕೊಡ್ಬೇಕಂತೆ. ಅದಕ್ಕೆ ಕಂಬಿ ದಶೆ ಅಂತ ಮಾಡ್ತಾರೆ. ಅಷ್ಟು ಗೊತ್ತಿಲ್ವೇನ್ರಿ ನಿಮ್ಗೆ? ಬಪ್ಪರ ನಮ್ಮ ಅಪ್ಪನ ಮಗನ ಹೆಂಡತಿ ನೀನು, ಬಹಳ ಶಾಣೆ ಪಾರ್ವತಿ. ಲಘು ಮನೆಗೆ ನಡಿ, ನಾ ಹೊಲದ ಕಡೆ ಹೋಗಿ ಬರ್ತೀನಿ. ಇದೇನ್ರಿ, ಅಲ್ಲಿಂದ ಬಂದು ಇಷ್ಟೊತ್ತು ನಾವು ಮನೇಲೇ ಇರ್ಲಿಲ್ಲ, ಎಲ್ಲ ಸುತ್ತಾಡ್ಕೊಂಡು ಬಂದಿದೀವಿ. ನಿಮ್ ಬಾಯಿಂದ ಒಂದು ಸುಮಧುರ ಗೀತೆ ಆಡಿದ್ರೆ ನಾನು ಮನೆಗೆ ಹೋಗ್ಬಿಡ್ತೀನಿ.
ನಿನ್ನಂತ ಮನೆಗೆ ಬೇಗ ಬನ್ನಿ. ಬರ್ತಾ ಹಾಗೆ ಶಂಕರ ಸ್ವಾಮೀಜಿಗಳಿದ್ದಾರಲ್ಲ ಅವ್ರನ್ನ ಕರ್ಕೊಂಡು ಬಂದ್ಬಿಡಿ. ಹೇಳಿ ಬರ್ತೀನಿ ನಡಿ. ಹೋಗ್ಲಾ? ಅಯ್ಯೋ ಯಾರಿದ್ರಿ? ದಯವಿಟ್ಟು ಕಬ್ಬಾಡಿ ಕಬ್ಬಾಡಿ. ಅಯ್ಯೋ ಯಾರಿದ್ರಿ? ಈ 10 ಅಡಿಯ ರಾಜಪ್ಪನವರ ಮಕ್ಕಳು ಬದುಕಲೇಬೇಕು. ಸಾಯುವಾಗ ರಾಜಪ್ಪನವರೇ ನಾನು ಕೊಟ್ಟ ಮಾತನ್ನು ನನ್ನ ಪ್ರಾಣ ಕೊಟ್ಟಾದರೂ ಉಳಿಸಲೇಬೇಕು. ಅಯ್ಯೋ ಯಾರಿದ್ರಿ? ದಯವಿಟ್ಟು ಕಬ್ಬಾಡಿ ಕಬ್ಬಾಡಿ. ಯಾರು ನೀನು? ಓ ಸತ್ಯ ನೀನು? ಹೌದು ಶೋಭ, ನಿಮ್ಮೂರಿನ ಡ್ರೈವರ್ ಸತ್ಯ ನಾನು. ಈ ಮಕ್ಕಳನ್ನು ಹೇಗಾದರೂ ಮಾಡಿ ರಕ್ಷಿಸು. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸತ್ಯ, ಇವು ಯಾರ ಮಕ್ಕಳು ತಗೊಂಡ ಏನ್ ಮಾಡ್ಲಿ? ಶೋಭ, ನನ್ನ ಇನ್ನೊಂದು ಮಾತು ಕೇಳಿದ್ರೆ ಮೊದಲಿನಿಂದ ಹೊರಟೋಗು, ಬೇಗ ಹೊರಟೋಗು. ಇಲ್ಲದಿದ್ದರೆ ಆ ದುಷ್ಟ ನಾಗೇಗೌಡ ಮತ್ತು ಕಾಡಪ್ಪ ಬೇಗ ಹೊರಟೋಗು ಶೋಭ, ಬೇಗನೆ ಹೊರಟೋಗು. ಆಯ್ತು ಸತ್ಯ, ಈ ಮಕ್ಕಳನ್ನು ಕಾಪಾಡ ಭಾರ ನನ್ನದು. ಮೊದಲು ನೀನು ತಪ್ಪಿಸ್ಕೋ. ಈ ನಾಗೇಗೌಡನ ಕಣ್ಣು ತಪ್ಪಿಸಿ ಈ ಊರಿನಲ್ಲಿ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವೇ? ಹೇಳಲೇ ಮಗನ, ಎಲ್ಲಿಟ್ಟ ಮಕ್ಕಳನ್ನು ಹೇಳು. ಹೇಳದೆ ಹೋದರೆ ಕ್ಷಣಾಂತದಲ್ಲಿ ತೀರುವುದು ನಿನ್ನ ಈ ಭೂಮಿಯ ಋಣ. ಈ ಭೂಮಿಯ ಪುರುಷರು ನಿಮ್ಮಂತ ಬಂಡರ ಕೈ ದೇವರತ್ತ ಒಬ್ಬ ಮೇಲಾಗಿರ್ತಿದ್ದ. ನಿಮ್ಮಂತ ಬಂಡರ ಬೇಕೆ ಹೆದರಿ ಸತ್ಯವನ್ನು ಸತ್ಯ ಈ ಸತ್ಯ. ಶರಣ ಮಾತಿಗೆ ಹೇಳಂಗಿಲ್ರಿ ಗೌಡ್ರ ಈ ನನ್ನ ಮಗ ಸತ್ಯ. ಈ ಮಗನ ಪ್ರತಿದಿನ ನಿತ್ಯ ಇಂಚ್ ಕತ್ತರಿಸಿ ಚಿತ್ರ ಮೀಸ ಕೊಟ್ರ ತಾನವಾಗಿ ಬಿಡ್ತಾನ. ಲೇ ಕಾಳ್ಯ, ಮಗನ ಕಾಳ್ಯ, ನಿತ್ಯ ತಪ್ಪದೆ ತಿರುಗುವ ಚಕ್ರದಾಗ ತಾನು ತಪ್ಪುವಿದೆ. ಚಕ್ರ ತಿರುಗಾಕ ಶುರು ಮಾಡಿದ ಮದುವೆಯನ್ನು ನಿಮ್ಮಂತ ಕೆಕ್ಸುಳೆ ಮಕ್ಕಳು ಮರಿಬೇಡ್ರಿ. ಎಲ್ಲ ಬಡ್ಡಿ ಮಗನ ಸಾವಿನ ಸಾವು ದೌಡಾಯಿಸಿ ಒದ್ದಾಡಕತ್ತಿ ಅಂದ್ರು ಎಷ್ಟು ಸೊಟ್ಟಿನ ಮಾತು ಮಾತಾಡ್ತಾರೆ ಮಗನ. ಹೌದಲ್ಲೇ ಕಾಡ, ಇವನ್ನು ಕೊಂದ್ರ ಈ ಸತ್ಯನ ಬಾಯಿಂದ ಸತ್ಯ ಹೊರಗೆ ಬರೋದಿಲ್ಲ. ಏನಾದ್ರೂ ಆದ್ರ ನಾಳೆ ಆ ಮಕ್ಕಳು ಬೆಳೆದು ದೊಡ್ಡವರಾಗಿ ನಮ್ಮ ಜೀವಕ್ಕೆ ಕಂಟಕವಾಗಬಹುದು. ಯಾರ ಕೈ ಕೊಟ್ಟಿದ್ಯೋ ಹೆಸರನ್ನು ಹೇಳು. ಏ ಗೌಡ್ರ ಬುದ್ಧಿ ಗೀತೆ ಐತಿಲ್ಲ ನಮಗ. ಈ ಮಗನ ಏನು ಕೇಳೋದೈತಿ, ಹಿಡ್ಕೊಂಡು ಒಯ್ಯೋದೈತಿ, ಕೈ ಕಾಲು ಕಟ್ಟೋದೈತಿ, ಕತ್ತಲು ಕೋಣೆಯಾಗ ಹಾಕಿ ಕಿತ್ಕೊಳ್ಳೋದೈತಿ. ಮತ್ತ ಈ ವಿಷಯನ ಗೌಪ್ಯವಾಗಿಡೋಣ. 10 ರೋಡಿಯ ರಾಜಪ್ಪನವರು ಕಾರ್ ಅಪಘಾತನಾಗ ಸಾತ್ರು ಅಂತ ಸುದ್ದಿ ಎಬ್ಸೋಣ. ಕೈಕೊಂಡ್ಸಲಕ್ಕ ಇನ್ನ ಈ ಮಗ ಡ್ರೈವರ್ ಸತ್ಯ ಮತ್ತ 2 ಮಕ್ಕಳು ಹೊಳೆಗೆ ಬಿದ್ದ ನಾಪತ್ತೆ ಆಗವಂತ ಹೇಳಲಾಯ್ತು. ಲೇಖಾಡ್ಯ ನೋಡ್ದೋಡ, ನಿತ್ಯ ತಪ್ಪದೆ ತಿರುಗುವ ಈ ಜೀವನ ಚಕ್ರದಾಗ ನಾಳೆ ತಪ್ಪು ಚಕ್ರ ತಿರುಗಾಕ ಶುರು ಮಾಡಿದ್ರೆ ಮೊದಲೇ ಹೇಳೋದು ನಿಮ್ಮಂತ ಕೆಡ್ಸೋಳೆ ಮಕ್ಕಳು ಮರಿಬೇಡ್ರಿ. ಇನ್ನು ಮುಂದೆ ಈ ಹಸ್ತಿನಾಪುರಕ್ಕೆ ನಾನೇ 10 ರೋಡೆಯ. ಹಂಗಾದ್ರ ಈ 10 ರೋಡಿಯನಿಗೆ ಈ ಕಾಡಪ್ಪನೇ ಕಾರ್ಕೋನ. ಏ ಮಗನ ಏನ್ ಮಾಡ್ತಾರೆ?
ತಂದೆ ಜಗದೀಶ್ವರ, ನಮ್ಮನ್ನೆಲ್ಲರನ್ನು ಕಾಪಾಡುವ ತಂದೆ ನೀನು. ಆದ್ರೆ ಏಕಪ್ಪ ಬಡವ ಶ್ರೀಮಂತ ಎಂಬ ಭೇದ ಭಾವ. ನೋಡು, ನನ್ನ ತಂದೆಗೆ ಒಳ್ಳೆ ಮಗಳಾಗಿ ಅವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬರದಂತೆ ನೋಡ್ಕೊಳ್ಳುವಾಗೆ ಮಾಡು ತಂದೆ. ಅದು ಅಲ್ಲದೆ ಹಸ್ತಿನಾಪುರದಲ್ಲಿ 2 ಹುಲಿಗಳಂತೆ ಬೆಳೆತಿರುವ ನನ್ನ ಸೋದರ ಮಾವರನನ್ನು ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ಎಲ್ಲ ಭಾರವನ್ನು ಆ ಪರಶಿವನ ಮೇಲೆ ಹಾಕಿಬಿಟ್ರೆ ಆ ದೇವರ ಗತಿಯೇನಮ್ಮ? ಈಗ ಬಂದ್ರೇನಪ್ಪ, ತಗೊಳ್ಳಿ ಅಪ್ಪ ಪ್ರಸಾದ. ಈ ಮಲ್ಲಿಕಾರ್ಜುನ ಲೀಲೆ ಅಗಾಧವಾದದ್ದು. ಒಂದು ಸತ್ಯವಾದ ವಿಷಯವನ್ನು ಹೇಳಬೇಕೆಂದು ನನ್ನ ಮನಸ್ಸು ಹಾತುರುತ್ತಿದೆಯಮ್ಮ. ಇದೇನಪ್ಪ ಸತ್ಯವಾದ ವಿಷಯ? ಅದೇನಂತ ಹೇಳಿ. ಗಿರಿಜಾ, ಈ ವಿಷಯವನ್ನು ನಮ್ಮಿಬ್ಬರು ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಾಗಬಾರದೊಂದು ವಚನ ನೀಡು ಮಗಳೇ. ಇದೇನಪ್ಪ ಏನು ಕೇಳ್ತಿದ್ದೀರಾ? ಹಾಲುಣಿಸಿ ಬೆಳೆಸಿದ ಈ ನಿಮ್ಮ ಮಗಳು ವಿಷವನ್ನು ಕಕ್ಕೋಕೆ ಸಾಧ್ಯವೇ? ಅದೇನಂತ ಹೇಳಿ, ತಗೊಳ್ಳಿಯಪ್ಪ ವಚನ. ಗಿರಿಜಾ, 25 ವರ್ಷಗಳ ಹಿಂದೆ ನಮ್ಮೂರಿನ ಡ್ರೈವರ್ ಸತ್ಯ 2 ಅವಳಿ ಮಕ್ಕಳನ್ನು ಕಟ್ಟಿಕೊಂಡು ಈ ಮಲ್ಲಿಕಾರ್ಜುನ ಗುಡಿ ಹತ್ತಿರ ನನ್ನ ಕೈಗೆ ಕೊಟ್ಟು ಹೋದ. ಸತ್ಯವನ್ನು ನಂತರ ಹೇಳುತ್ತೆಂದು ಹೊರದೂಡಿದ. 2 ದಿನ ಆದರೂ ಆ ಸತ್ಯ ಬರಲೇ ಇಲ್ಲ. ಆ ಸತ್ಯವು ತಿಳಿಯಲೇ ಇಲ್ಲ. ಆ ಮುದ್ದಾದ ಗಂಡ ಮಕ್ಕಳನ್ನು ತನ್ನ ಮಕ್ಕಳಂತೆ ಬೆಳೆಸಾಗುತ್ತಿದ್ದಳು ನಿನ್ನ ತಾಯಿ. ಆಮೇಲೆ ನೀನು ಹುಟ್ಟಿದ್ಯಮ್ಮ. ಅಪ್ಪ, ಆ ಮಕ್ಕಳು ಯಾರಪ್ಪ? ನಿಜ, ಆ ಮಕ್ಕಳು ಬೇರೆ ಯಾರಲ್ಲಮ್ಮ, ಹಸ್ತಿನಾಪುರದಾಗ 10 ಹುಲಿಗಳನ್ನು ಮೆಟ್ಟು ನಿಲ್ಲುವ ನಿನ್ನ ಸೋದರ ಮಾವಂದಿರು. ನನ್ನ ಸೋದರ ಮಾವಂದಿರ? ಸಂಗಮೇಶ ಮಾವನ? ಇದೇನಪ್ಪ ಹೇಳ್ತಿದ್ಯಾ? ಹೌದು ಗಿರಿಜಾ, ಜಗದೀಶ್ ಮಾವ, ಸಂಗಮೇಶ್ ಮಾವ ಸಣ್ಣವರಿದ್ದಾಗ ನನ್ನ ತಂಗಿ ಮಕ್ಕಳಂತ ಹೇಳಿ ಸುಳ್ಳು ಸುಳ್ಳು ಹೇಳಿಬಿಟ್ಟೆ. ಹಸ್ತಿನಾಪುರದಾಗ ತಮ್ಮದೇ ಆದ ಆಸ್ತಿ ಮಾಡಿಕೊಂಡು ಚೆನ್ನಾಗಿ ಇದ್ದಾರಮ್ಮ. ಯಾಕಪ್ಪ ಅವ್ರ ಹತ್ರ ಈ ಸತ್ಯ ನೀನು ಹೇಳಿಲ್ಲ? ಗಿರಿಜಾ, ಬೆಳೆಯುವ ಮಕ್ಕಳಿಗೆ ನೀವು ಅನಾಥರಂತ ಹೇಳಿದ್ರ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾವಂತ ಸುಳ್ಳು ಹೇಳಿಬಿಟ್ಟೆ. ಈಗ ಬೆಳೆದು ದೊಡ್ಡವರಾದ ಹಳೆಯಂದ್ರ ಮೇಲೆ ನನ್ನ ಸ್ವಾರ್ಥದ ಆಸೆ ಬೆಳೆಯಾಗತ್ತೈತಿ. ಸ್ವಾರ್ಥದ ಆಸನ? ಏನಪ್ಪ ನಿನ್ನ ಆಸೆ? ಗಿರಿಜಾ, ಆ ಜಗದೀಶ್ ಮಾವನನ್ನು ನಿನ್ನನ್ನು ಕೊಟ್ಟು ಆ ಪುಣ್ಯಾತ್ಮನ ಕೈಯಿಂದ ನಿನ್ನ ಕೊರಳಿಗೆ ಕರಿಮಣ ಸರ ಕಟ್ಟಿಸಿ ನನ್ನ ಭಾರ ಇಳಿಸ್ಕೊಳ್ಬೇಕಂದ್ರೆ ನಮ್ಮ. ನೀನೇನೋ ನಿನ್ನ ಭಾರ ಇಳಿಸ್ಕೊಂಡ್ ಬಿಡ್ತೀಯ. ನನ್ನನ್ನ ಮೊದ್ಲೇ ಮನೆಯಿಂದ ಹೊರಗಾಕ್ಬೇಕು. ನಿನ್ನ ಮಗಳು ನಿನಗೆ ಅಷ್ಟೊಂದು ಭಾರ ಇದ್ಲೇನಪ್ಪ? ಗಿರಿಜಾ, ಬಳ್ಳಿಯ ಕಾಯಿ ಬಳ್ಳಿಗೆ ಭಾರವೇನಮ್ಮ? ಹೆತ್ತ ತಂದೆ ತಾಯಿಗೆ ಮಕ್ಕಳ ಭಾರವೇನಮ್ಮ? ಬೆಳೆದು ನಿಂತ ಮಗಳನ್ನು ಮದುವೆ ಮಾಡಿ ಕಳಿಸಿಕೊಡೋದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ ಮಗಳೇ. ಹಾಗಾದ್ರೆ ನಾಳೆ ಹಸ್ತಿನಾಪುರಕ್ಕೆ ಹೋಗೋಣ. ಹೋಗೋಣಪ್ಪ. ಮಾವನಿಗೋಸ್ಕರ ನಾನು ಗುರೆಲ್ ಚಟ್ನಿ, ರೊಟ್ಟಿ, ಅವ್ರಿಗೆ ಏನೇನು ಇಷ್ಟ ಪಲ್ಯ ಎಲ್ಲ ಮಾಡ್ಬಿಡ್ತೀನಿ. ಈಗ ನೋಡು, ಮದುವೆ ಅಂದ್ರ ಮಾರಿದ ಕೋಪ ಮೂಡಿದ್ದು ನಿನ್ನ ಮುಗದಾಗ. ಬಾವಿ ಗಂಡನಾಗ ಅದನ್ನ ಮಾಡ್ಲಿ ಇದನ್ನ ಮಾಡ್ಲಿ ಅಂತ ಕೇಳ್ತಲೆ. ನಿನ್ನ ಗಂಡನ ಸುದ್ದಿ ಒಳಗೆ ನಿನ್ನ ಹಡದಪ್ಪ ಒಂದು ಕಪ್ ಚಾ ಮಾಡೋದು ಮರ್ತಿಯಲ್ಲ. ಅಲ್ಲಪ್ಪ, ಇಂಥ ಸಂತೋಷ ಸುದ್ದಿ ಇದೆಯಾ? ಚಾ ಏಕೆ? ನಿನಗೋಸ್ಕರ ಗಸಗಸೆ ಪಾಯಸನೇ ಮಾಡ್ತೀನಿ, ನಡೆಯೋಣ.
ಕಂಡ ಗೌರಿ ನನ್ನ ಹೃದಯೇಶ್ವರಿ. ಹಸ್ತಿನಾಪುರದ ನಾಗೇಗೌಡರ ಏಕೈಕ ಸುಪುತ್ರಿ ಗೌರಿ, ಅಮರಲೋಕದ ಅಪ್ಸರೆ. ಸಾಗರದ ತೆರೆಗಳಂತೆ ಮಿಂಚೆಂದು ಹೊಳೆಯುವ ನಕ್ಷತ್ರ. ಅವರ ರೂಪರಾಶಿಯನ್ನು ನೋಡುತ್ತಿದ್ದರೆ ಈ ಪ್ರತಾಪನ ಮೈಮನದಲ್ಲಿ ಕಾಮದ ಕಾರಂಜಿ ಹಳೆಯಾಗಿ ಪುಡಿಯುತ್ತಿದೆ. ಏನವಳ ಮೈಮಾಟ, ಏನವಳ ತುಡಿನೋಟ. ಸಾಕ್ಷಾತ್ ಸೃಷ್ಟಿಕರ್ತನೇ ಅವಳನ್ನು ಸೃಷ್ಟಿಸುವ ಶುಭ ಸಮಯದಲ್ಲಿ ಏಕಚಿತ್ತ ಭಾವದಿಂದ ತಪೋವನದಲ್ಲಿ ಸಕಲ ಕಲಾವಲ್ಲಭನಾಗಿ ಕುಳಿತುಕೊಂಡಿರಬೇಕು. ಇಂಥ ಸುರಸುಂದರಿಯನ್ನು ನನ್ನ ಪಾಶದಲ್ಲಿ ಬಂಧಿಸಿ ನನ್ನ ಪಟ್ಟದ ಚೆನ್ನಾಗಿ ಮಾಡಿಕೊಳ್ಳಲೇಬೇಕು. ಈಗ ನಾನು ನಾಗೇಗೌಡರ ಕಳ್ಳ ವ್ಯಾಪಾರದ ಪಟ್ಟಣದಲ್ಲಿ ಸೇರಿಕೊಳ್ಳಲೇಬೇಕು. ನಂತರ ನಾಗೇಗೌಡರ ಸುಂದರ ಸಂಸಾರವನ್ನು ಚಿತ್ರ ಚಿತ್ರ ಮಾಡಿ ನಿರ್ಮಲಾಸಲೇಬೇಕು. ಗೌರಿ, ನೀನು ಒಲಿದು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ನಿನ್ನ ಬಾಳಿನಲ್ಲಿ ಇಲ್ಲ ಸಲ್ಲವ ಬಿರುಗಾಳಿ ನೆಪ್ಪಿಸಿ ನನ್ನ ವಶ ಮಾಡಿಕೊಳ್ಳದೆ ಹೋದರೆ ನನ್ನ ಹೆಸರು ವಜ್ರಗಿರಿಯ ವಜ್ರಮುನಿಯ ಮಗ ಪ್ರತಾಪನೇ ಅಲ್ಲ. ಕಾಲ್ ಕೊಟ್ಟಾರಿ. ಈ ಹೂಗರ್ ಶಾಲ್ಯ ನಮ್ಮ ಚಿಡಗಿ ಶ್ಯಾಮ್ಯ ಈ ಗ್ಯಾಸ್ ಮಾಡ್ಕೊಂಡ್ರಿ ಅಮಿತ್ಯ ಅವರೇ ಒಜ್ಜ ಹೋಗ್ಯಾನ್ರಿ. ಆದ್ರೂ ಈ ಬಾಬು ನೈಸ್ ಅಂದ್ರೆ ಬಾಳ ನೈಸ್ರಿ. ಅದ್ರ ಒಳಗ 16 ಹಿಡ್ಕೊಂಡು 18 ವಯಸ್ಸಿನ ಹುಡುಗಿಯರ್ ನಮ್ಮ ಐಸ್ ಬಾಯಾಗ ಇಟ್ಕೊಂಡು ಲಚ್ಚ ಲಚ್ಚ ಅಂತ ಚೀಪಿ ಬಿಟ್ರಂದ್ರ ನಾವು ನೆತ್ತಿಗಿರೋ ಕೊಟ್ಟು ಒಮ್ಮೆ ತಣ್ಣಗಾಗ್ಬಿಡ್ತೀರಿ. ಆಯ್ ಸಾಯ್ ಏನ್ ಮಾಡ್ಬೇಕಂತೇಳ್ರಿ ಸಾರಿ ಓದ್ತೀನಂತ ಗಡ್ಡ ಬಿಟ್ಕೊಂಡು ಎದುರಿ ಬರೋ ಮನುಷ್ಯರಿಗೆ ಮಗನ
ಕಣ್ಣ್ಯಾ ನೆತ್ತಿ ಮೇಲೆ ಇಟ್ಕೊಂಡು ಬಂದಿಯಲ್ಲ ಹೋ ಬೇವರ್ಸಿ ಹಳೆ ಬೇವರ್ಸಿ ಅರೆ ನಿಮ್ದಕ್ಕೆ ಮನುಷ್ಯರ ಪೈಕಿ ಇದ್ರೇನಿಲ್ಲ, ನಮ್ದಕ್ಕೆ ಕಣ್ಣ ನೆಟ್ಟಾಗಿ ಇಟ್ಕೊಂಡಿದ್ರಿ, ನಿಮ್ದಕ್ಕೆ ಕಣ್ಣ ದುಬ್ಬದಾಗ ಹಾಯ್ತು. ಅಲ್ಲೋ ಮಗನ ಸಾಬ್ಯ, ನನಗೆ ಕೆಳಗೆ ಬೀಳಿಸಿ ನನಗೆ ಬಾಯಿ ಬಂದ ಮಾತಾಡ್ತೇನೆ ಹೋ ಮಗನ. ನಾ ಯಾರಂತ ಗೊತ್ತಾಯ್ತದ ನಿನಗ? ಅರೆ ನಮ್ದುಕಿ ಯಾರಂತ ನಿಮ್ದುಕಿಲೆ ಗೊತ್ತಿಲ್ಲ ಕ್ಯಾ? ನಮ್ದುಕಿಗೆ ಯಾರಂತ ನಿಮ್ದುಕಿ ಗೊತ್ತಾದ್ರೆ ನಿಮ್ದುಕಿ ಬಿಟ್ಟು 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 ಏನ್ ಹಿಡಿತಾವ ಏನ್ ಹಿಡಿತಾವ ಎಲ್ಲಾನು ಇಡ್ತಾವ. ಈ ಸುತ್ತಮುತ್ತ ಹತ್ತಾರು ಹಳ್ಳಿಯಾಗಿ ಐಸ್ ಮಾರೋ ಬಾಬು ಅಂದ್ರೆ ಸಣ್ಣ ಹಿಡ್ಕೊಂಡ್ ದೊಡ್ಡ ತನಕ ಪರಿಚಯದಲ್ಲೇ ಈ ಐಸ್ ಬಾಬು. ನಮ್ದುಕ್ಕೆ ಸೌದಿ ಅರೇಬಿಯಾ ಮಕ್ಕಳಿಗೆ ಸಣ್ಣ ಒಂದು ಹಳ್ಳಿ ಹೈ. ಆ ಹಳ್ಳಿಗ ಸಾಡಿ ವ್ಯಾಪಾರಿ ಹುಸೇನಿ ಅಂದ್ರ ನಮ್ದುಕ್ಕೆ ಹೆಸರ ದಿಲ್ಲಿ, ಹಳ್ಳಿಯಿಂದ ದಿಲ್ಲಿವರೆಗೂ ವೈನ್ ಹೈ. ಮಗನ ಹಳ್ಳಿಯಿಂದ ದಿಲ್ಲಿ ತನಕ ನಿನ್ನ ಹೆಸರು ಏನದ ಮಗನ? ಒಂದು ಗುದುಬಾರ ಗುದ್ದಿನಂದ್ರೆ ಮೂರು ಲೋಕ ಒಮ್ಮೆ ಕಾಣ್ತಾವ. ಅರೆ ಬಾಬು ಬಾಯ್ ಏನೋ ಕಾಣ್ತಪ್ಪ ಇದಿದಾವ್ ನಿಮ್ದಿಗೆ ಅಂತದುಗೆ ಲುಸ್ಕಾನ್ಗೆ ಕ್ಯಾವ? ನಮ್ದಕ್ಕೆ ಲುಸ್ಕಾನಿಕ್ಕೆ ಯಾವ ಮಗನೇ ಇದ್ರ ಅಂದಾಜ್ ಬೇಕೋ ಎಲ್ಲ ಐಸ್ ಬುಗ್ನಿ ಬುಗ್ನಿ. ಮಗನ ಮಂದಿ ಬಾಯಾಗಿ ಇಟ್ಕೊಂಡಿದ್ರೆ ಸುರ್ರ ಅಂತ ಹೆಂಗೆ ಹೇಳ್ತಾರೋ ಮಗನ ಸಾಬ್ಯಾ. ಅರೆ ಬಾಬು ಬಾಯ್ ಮಾಫ್ ಕರೋ ಬಾಬು ಬಾಯ್, ಮಾಫ್ ಕರೋ. ನಮ್ದಿಗೆ ಏನೋ ಈ ಊರಿಗೆ ಹೊಸಬ ವ್ಯಾಪಾರಿ ಇದ್ದಿದಾವ್, ನಿಮ್ದಿಗೆ ಎಲ್ಲ ಮಾಫ್ ಕರೋ ಬಾಯ್. ನಿಮ್ಗೆ ಪರಿಚಯ ಬಂದಿಗೆ ನಮ್ದಿಗೆ ವ್ಯಾಪಾರ ಪರಿಚಯ ಮಾಡ್ಕೊಳಪ್ಪ, ಮಾಫ್. ಆಯ್ತು ಸಾಬ್ಯಾ. ಮತ್ತಿರದಾಗ ಏನ್ ಬಂದಿ ಬಾಂಬಿಗೆ ಬದ ಏನು ಈ ಮ್ಯಾಲ ಬರೋಸನೇ ಹೋಗ್ಬಿಟ್ಟ ನಮ್ಗ. ಏ ಬಾಬು ಬಾಯ್ ನಮ್ದಿಗೆ ಬಾಂಬಿರೋ ಮಂದಿ ಅಲ್ಲ, ನಮ್ದಿಗೆ ಅಚ್ಚಾ ಮಂದಿ. ಇದರಲ್ಲಿ ಬಹುತ್ ಅಚ್ಚಾ ಸಾಡಿ ಹೈ. ಅರೆ ಬಾಬು ಬಾಯ್ ನಿಮ್ದಿಗೆ ಮನೆಯಾಗ ಲಡ್ಕಿ ಐತ್ಯಾ? ಏ ನಡ್ಕಿ ಅಂದ್ರೆ ಇದೊಂದು ಸಾಡಿ ಅಚ್ಚಾ ಅಚ್ಚಾ ಸಾಡಿ ಒಂದು ಅವ್ರಿಗೆ ಕೊಡ್ಲಿ? ಮಗನ ಅಚ್ಚಾದಿಯೋ ಲುಚ್ಚಾದಿಯೋ ನೋಡೋ ಸಾಬ್ಯಾ. ಎಂದ ಬೆಳೋ ದೊಡ್ಡವಾಗಿನಿ ಅಂದಿನ ಹಿಡಿದು ಹಿಂದಿನ ತನಕ ಹೆಣ್ಣಿನ ಸಂಕೇತ ಹಾಕಿಲ್ಲ ನಮಗ. ಹಿಂದನೂ ಇಲ್ಲ ಇನ್ನು ಮುಂದೂ ಇಲ್ಲ. ಅರೆ ಬಾಪ್ರೆ ನಿಮ್ದಿಗೆ ಹಿಂದಿನ ಮನೆ ಮುಂದಿನ ಮನೆ ಹಂಗಂದಿಲ್ಲ ಸಾಬ್ಯಾ. ನಿಮ್ದಿಗೆ ಎರಡೂ ಇಲ್ಲ. ನಾ ಹಂಗಂದಿರೋ ಮಗನ, ದಿಕ್ಕಿಲ್ಲ ಅಂದೆ ಮಗನೇ. ಮನ್ಯಾಗ ಬಾಬಿ ಹಂಗಿರ್ತಾಳು ಮಗನ. ಅರೆ ಬಾಬು ಬಾಯ್ ನಿಮ್ದಿಗೆ ಅಭಿ ಶಾದಿ ನಹಿ ಭಯ್ಯ. ಓಮ್ ಹೇಳಿದ್ರೆ ನನಗೆ ಒಟ್ಟನೆ ಅರ್ಥ ಆಗಂಗ ಕಾಣಲಿಲ್ಲ ಮಗನ. ಶಾದಿ ಬೀಲ ಮದ್ವಿ ಬೀಲ. ಗೊತ್ತಾಯ್ತು ಭಯ್ಯ ಗೊತ್ತಾಯ್ತು. ನಮ್ದಿಗೆ ಈಗ ಈ ಊರಿಗೆ ನಾವು ಹೊಸಬ ವ್ಯಾಪಾರಿ ಇದ್ದಿದ್ದಾವ್, ನಿಮ್ದಿಗೆ ದೋಸ್ತಿ ಆಗೋದು ಅಚ್ಚವ ಭಯ್ಯ. ಅರ್ಥಂಗ್ ಮಾಡಿ ಕರಗದಂಗ್ ಮಾಡಿ ಮೂರು ಬಿಟ್ಟು ಮುಗುಲ್ ತೋರ್ಸ ಮಂದಿ ಇದೀರಿ ನೀವು. ಮತ್ ಹೈ ಹೂವಿ ಅಂತ ರಮಸಾಕ್ ಬರಾಗತ್ತಾನ ಮಗ. ನೀನು ಏನ್ ತಿಳಿದಿ ಓ ಮಗನ? ಬಾಬು ರೆಡ್ಡಿ ಅಂದ್ರೆ ನೀ ಅರೆ ಬಾಬು ಬಾಯ್ ನಮ್ದಿಗೆ ಮಾಫ್ ಕರೋ ಬಾಯ್. ನಾವು ಈಗ ಊರಿಗೆ ಹೊಸಬ ಇದ್ದೇವು, ನೀವು ಹಿಂಗ ಮಾಡ್ಬೇಡ್ರಿ ಬಾಬು ಬಾಯ್. ನಮ್ದಿಗೆ ಎಲ್ಲ ಹಿಂಗಾದ್ರೆ ನಮ್ದಿಗೆ ವ್ಯಾಪಾರ ಖರಾಬ್ ಆತಾವ. ನಮ್ದಿಗೆ ಅಚ್ಚಾ ಆಗ್ತಿದ್ದು ಬಾಯ್, ಅಚ್ಚಾ ದೋಸ್ತಿ ಸಾಬ್ಯಾ. ನಮ್ಮ ಊರಾಗ 3 ಕತ್ರಿ, 3 ಪಾರ್ಟಿ, 3 ನಮನಿ ಲೋಗ ಇವೆಲ್ಲ ಅದಾವ. ನೀ ಯಾವ ಓಣ್ಯಾಗ ಹೋಗ್ತೀಯ ಓಣೆ ಮಾತಾಡೋದನ್ನ ಅಲ್ಲೇ ಬಿಟ್ಟು ಬಿಡ್ಬೇಕು. ನೀನ್ ಯಾರಿಗ್ರಿ ಸೀರಿ ಕೊಟ್ನ್ಯಾ, ಪೌಡಿ ಕೊಟ್ನ್ಯಾ, ಗಗರಿ ಕೊಟ್ನೆ ಅಂತ ಮಾಡಕ್ ಹಾದಿಂದ್ರ ಮಗನ ಸಂದ ಸಂದ ಓದಿ ಎಲವು ಮುರಿದು ಕೈಯಾಗ ಕೊಟ್ಟು ಕಳಿಸ್ತಾರ ಮಗನ. ಬಾಬು ನಮ್ದಿಗೆ ಅಚ್ಚ ಮಂದಿ ಇದಾವ, ಅಂತ ಹೊಲಸ ದಂಧೆ ಮಾಡಂಗಿಲ್ಲ ಬಾಬು, ಮಾಡಂಗಿಲ್ಲ ನಮ್ದಿಗೆ ಅಂತ ಹೊಲಸ ದಂಧೆ ನಾವು ಮಾಡಂಗಿಲ್ಲ. ನಮ್ದಿಗೆ ಅಚ್ಚ ಹೈ ಬೈ, ನಮ್ದಿಗೆ ವ್ಯಾಪಾರ ನಿಮ್ದಿಗೆ ಪುಣ್ಯ ಬರ್ತಾವ ಬೈ. ನಿಮ್ಗೆ ಪರಿಚಯದ ಮಂದಿಗೆ ಎಲ್ಲರಿಗೆ ಹೇಳ್ಕೊಡಪ್ಪ, ನಿಮ್ದಿಗೆ ಪುಣ್ಯ ಬರ್ತಾವ. ಸಾಕ್ ಬಿಡಲೇ ಮಗನ, ಅಲಾಬ್ದಾಗ 2 ದೇವ್ರ ಅಲಾಬಲ್ಲ ಕೊಟ್ಟ ಮಾಡ್ತೀಯಲ್ಲ ಮಗನ. अरे बाबू भाई चलता हो बाबू भाई ನಾವು ಚಲ್ತಾ ಅರೆ ಬಾಬು ಭಾಯ್ ಮಗನ ಬಾಬ್ಯಾ ನನಗೆ ಹಿಂಗೆ ಮಾತಾಡ್ತಾನೆ ಮಗ, ಎತ್ತುದೊಂದು ಇಲ್ಲದೊಂದು ಹೇಳಿ ಮಗ ಅನ್ಸಕತ್ತಾನ್ರಿ ನನಗ. ಇರ್ಲಿ ಮಗನ, ಎಳಿ ಸಿಕ್ಕ್ರ ಪೂರ ಹಗ್ಗ ನುಂಗ ಮಕ್ಕಳು ಇದ್ದೀರಿ ನಾವು ಮಗ. ನನಗೆ ಒಂದು ಇದ್ದುದೊಂದು ಇಲ್ಲದೊಂದು ಹೇಳಿ ಅನ್ಸಕತ್ತಾನ. ಇರ್ಲಿ ಮುಂದೆ ನೋಡ್ಕೊತ ಒಂದು ಕೈ. ಬಾಬು ಭಾಯ್ ನಾವು ಚಲ್ತಾವ ಹಂಗೆ ನಾವು ನಡಿತಾವ ಬಾಬು ಭಾಯ್.
ಶಾವ್ಯ ಹೋಗು. ನಿಮ್ಮಂತರ ಮ್ಯಾಲ ನಮ್ಮಂತರ ದಬ್ಬಾಳಿಕೆ ನಡೆಯಕ ಬೇಕ್ರಿ. ನಮ್ಮ ಐಸ್ ಕ್ರೀಮ್ ಸಲುವಾಗಿ ಮ್ಯಾಗಿನ ಮನಿ ಮಲ್ಲಿ, ಕೆಳಗಿನ ಮನಿ ಕಲ್ಲಿ, ಸಂಧಿ ಮನಿ ಸಂಗಿ ಬೈ ತಕೊಂಡ್ಕೊಂತಾರ್ರಿ. ಏನು ಗೊತ್ತಿರ್ತಾ ಎಷ್ಟೊಂದು ಮೈ ತುಂಬಿ ಹರಿಯುತ್ತಿದ್ದಾಳೆ ಏಕಿರ್ತಾನೆ. ಇವಳಿಗೆ ಯಾವ ಭೇದ ಭಾವ ಕೂಡ ಇಲ್ಲ. ತನ್ನ ಮನ ಬಂದಂತೆ ಎಷ್ಟೊಂದು ಚೆನ್ನಾಗಿ ಹರಿಯುತ್ತಿದ್ದಾಳೆ. ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಆನಂದ ಆಗ್ತಾ ಇದೆ. ಅಲ್ಲಿ ನೋಡಿ ಕೋಗಿಲೆ ಎಷ್ಟೊಂದು ಇಂಪಾಗಿ ಕೂಗುತ್ತಾ ಇದೆ. ಅದನ್ನು ಕೇಳ್ತಾ ಇದ್ರೆ ಮನದಲ್ಲಿ ಇನ್ನು ಕೇಳಬೇಕೆಂಬ ಆಸೆ ಆಗ್ತಾ ಇದೆ. ಆ ಕೋಗಿಲೆಯು ಕೂಡ ಭೇದ ಭಾವ ಎನ್ನುವುದಿಲ್ಲ. ಆದ್ರೆ ಈ ಮನುಷ್ಯನೆಂಬ ಪ್ರಾಣಿಯಲ್ಲಿ ಏಕೆ ದೇವರೇ ಭೇದ ಭಾವ ಎಂಬುದನ್ನು ಇಟ್ಟೆ? ಈ ಮನುಷ್ಯನಲ್ಲಿ ಏಕೆ ಶ್ರೀಮಂತ ಬಡವ ಎಂಬ ಆಸೆ ಇಟ್ಟೆ? ನಾನು ಪ್ರೀತಿ ಮಾಡುವ ಜಗದೀಶ್ ಎಷ್ಟೊಂದು ಒಳ್ಳೆಯವರು, ಮನಸ್ಸಲ್ಲಿ ಗುಣವಂತರು, ಸಿರಿತನದಲ್ಲಿ ದೇವರನ್ನು. ಅವರನ್ನು ಪ್ರೀತಿ ಮಾಡಲು ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಶಕ್ತಿ, ಪುಣ್ಯ ಮಾಡಿದ್ದೆ. ಮಕ್ಕಳೇ, ನಿನ್ನ ವರ್ಣನೆಯನ್ನು ಕೇಳಿ ನನಗಾದ ಆನಂದದಲ್ಲಿ ನಿನ್ನನ್ನು ಮೆಚ್ಚಿ ಮದುವೆಯಾಗಬೇಕೆಂದು ಆ ಸ್ವರ್ಗದಿಂದ ಇಳಿದು ಬಂದ ನಿನ್ನ ನನ್ನನ್ನಲ್ಲ, ನನ್ನಪ್ಪನ ಹೆಸರು ಕೇಳಿದ್ರೆ ನೀನಾಗುವೆ ಈಗ ಕಲ್ಲ. ಮಾನೆ, ನಿನ್ನ ಅಪ್ಪನೇನು ಹುಲಿಯನ್ನು ತಿಳಿದಿರುವೆ ಕಳ್ಳಿ. ನೀ ಜಗದೀಶ ಮನಸ್ಸು ಮಾಡಿದರೆ ನೀನಾಗುವೆ ಅನ್ನೋ ಮನದರಿಸಿ. ಜಗದೀಶ್, ನೀವು ಇಲ್ಲದೆ ಈ ನನ್ನ ಮನೆ ಮಳೆಯಿಲ್ಲದ ಎರ ಭೂಮಿ ಅಂತಾಗಿದೆ. ನೋಡಿ, ನಿಮ್ಮನ್ನು ಬಿಟ್ಟು ಈ ಗೌರಿ ಅರ್ಧ ಕ್ಷಣ ಕೂಡ ಇರಲಾರದು. ಅದನ್ನು ಗೊತ್ತಿದ್ದು ಯಾಕೆ ನನ್ನ ರಾಜ ಇಷ್ಟೊಂದು ಲೇಟ್ ಆಗಿ ಬಂದ್ರಿ? ಹೌದು ಗೌರಿ, ಪ್ರೀತಿಯ ಹಾದಿ ಎಂದಿಗೂ ಸುಗಮವಾಗಿರುವುದಿಲ್ಲ. ಆ ಹಾದಿ ಸುಗಮವಾಗಬೇಕಾದರೆ ನಾನು ನೀನು ಧೈರ್ಯ ಎಂಬ ಆಯುಧ ಹಿಡಿದಾಗಲೇ ನಿನ್ನಪ್ಪನಾದ ಶ್ರೀಮಂತ ನಾಗೇಗೌಡನ ಸೊಕ್ಕೊಡಗಿಸಲು ಸಾಧ್ಯ. ಹೌದು ಜಗದೀಶ್, ನಮ್ಮಪ್ಪನ ಹೆಸರು ಕೇಳಿದ್ರೆ ನನಗೆ ಅಸಹ್ಯವಾಗ್ತಾ ಇದೆ. ಆ ದುಷ್ಟ ದುರಹಂಕಾರಿ ಪ್ರತಾಪನನ್ನು ತಂದು ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿ ಮಾಡಿದ್ದಾರೆ. ಇನ್ನು ನಮ್ಮಿಬ್ಬರ ಪ್ರೀತಿ ವಿಷಯ ಕೇಳಿ ಬೆಂಕಿ ಕಿಡಿಯನ್ನು ಕಾರುತ್ತಿದ್ದಾರೆ. ಏಕೋ ನನ್ಗೆ ಭಯವಾಗ್ತಾ ಇದೆ ಜಗದೀಶ್, ಭಯವಾಗ್ತಾ ಇದೆ. ಭಯ ಪಡಬೇಡ ಗೌರಿ, ಪ್ರೀತಿ ಬೆಂಕಿ ಅಂತ ಹೇಳ್ತಾರ. ಅದೇ ಬೆಂಕಿ ಹತ್ತಿ ಉಳಿದ್ರ ಮನೆಯನ್ನೇ ಸುಟ್ಟು ಸರ್ವನಾಶ ಮಾಡುತ್ತ. ಪ್ರೀತಿಯಿಂದ ಜ್ಯೋತಿ ಹಚ್ಚಿದ್ರ ಒಂದು ಮನೆಯೇ ಬೆಳಗ್ತೈತಿ. ಅದಕ್ಕ ನಾನು ನೀನು ಮನೆ ಸುಡುವ ಬೆಂಕಿ ಆಗೋದು ಬೇಡ, ನಮ್ಮ ಮನೆಗಳ ಜ್ಯೋತಿ ಆಗೋಣ. ಹೌದು ಜಗದೀಶ್, ನೀವು ಹೇಳುತ್ತಿರುವ ಮಾತು 100ಕ್ಕೆ 100ರಷ್ಟು ಸತ್ಯ. ಆದಷ್ಟು ಬೇಗ ನಾವಿಬ್ರು ಸತಿಪತಿಗಳಾಗೋಣ. ಆದಾಗಲೇ ನಮಗೆ ಯಾರ ಭಯ ಕೂಡ ಇರೋದಿಲ್ಲ, ಯಾರ ಅಂಕು ಮಾತಿನ ಭಯ ಕೂಡ ಇರೋದಿಲ್ಲ. ಏನಂತೀರಾ? ಇದಕ್ಕೆ ಗೌರಿ ಭಯ ಪಡಬೇಡ. ಪ್ರೀತಿ, ನಿನ್ನನ್ನು ಪ್ರೀತಿಯಿಂದ ಮದುವೆಯಾಗಿದ್ದೇನೆ, ಅದಕ್ಕೆ ಈ ಮಾತನ್ನು ಹೇಳುತ್ತಿದ್ದೇನೆ ಕೇಳು ಗೌರಿ. ಪ್ರೀತಿ ಬೆಂಕಿ ಅಂತ ಹೇಳ್ತಾರ. ಮೋಸಗಾರರಿಗೆ ಮೋಸ ಮಾಡಿದ್ರೆ ಅದು ಮೋಸ ಅಲ್ಲ ಗೌರಿ. ನೋಡಿ, ನೀವಿಬ್ರು ಅಣ್ಣ ತಮ್ಮರು ಶ್ರೀರಾಮಚಂದ್ರನಂತಿದ್ದವರು. ನಿಮ್ಮನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಹಳ್ಳಿಯಲ್ಲಿ ಯಾರಿಗೂ ಕೂಡ ಇಲ್ಲ. ಆದ್ರೆ ಮೋಸಕ್ಕೆ ಬೆಲೆ ಇಲ್ಲಿದೆ ಈ ಜಗದಲ್ಲಿ. ಹೆದರಬೇಡ ಗೌರಿ, ಹೆದರಬೇಡ. ಮೋಸಕ್ಕೆ ಯಾವುದು ಈಡಿಲ್ಲ ಗೌರಿ. ಮೋಸ ಮಾಡೋದರಲ್ಲಿ ನಿಮ್ಮಪ್ಪ ಎತ್ತಿದ ಕೈ. ಅಂಥವನನ್ನು ಹತ್ತಿಕ್ಕಬೇಕಾದ್ರೆ ಇದರಲ್ಲಿ ನಿನ್ನ ಸಂಪೂರ್ಣ ಬೆಂಬಲ ನನಗೆ ಬೇಕು. ಮದುವೆ ನೋಡು ಗೌರಿ, ನಿಮ್ಮಪ್ಪ ಏನೋ ಹೆದರಬೇಡ, ನಿಮ್ಮಪ್ಪ ಅಂತೇಳಿ ಹೆದರಬೇಡ. ಅಣ್ಣ ತಮ್ಮಂದಿರಿಬ್ಬರು ಮನಸ್ಸು ಮಾಡಿದ್ರ ಎದುರಿಗೆ ಬರುವ ಹುಲಿಯನ್ನೇ ಕೊಚ್ಚಿಕೊಳ್ಳುವ ಶಕ್ತಿ ಆ ನನ್ನ ಸೋದರ ಮಾವ ಶಿವಪ್ಪ ಈ ತೋಳಿನಾಗ ತುಂಬಿ ಕಳಿಸ್ಯಾನ. ಅಂದ ಮೇಲ ಈ ನಾಡಿನಾಗ ಹುಟ್ಟಿ ಜಗದೊಡೆಯ ಜಗದೀಶನಿಗೆ ಹೆದರಬೇಡ. ನಾವಿಬ್ರು
ಮದುವೆ ಆಗೋದ? ಇದಕ್ಕೆ ನಮ್ಮ ತಂದೆ ನಿಮ್ಮ ತಂದೆ ಅಂತ ಹೇಳಿ ಅಂಜಿ ಕೂತರ ನಮ್ಮ ಮದುವೆ ಆಗುವುದಿಲ್ಲ ಗೌರಿ. ಪ್ರೀತಿ ಮಾಡಬಾರದು, ಮಾಡಿದ್ರ ಈ ಜಗಕ್ಕೆ ಎದುರಬಾರದು. ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ ಗೌರಿ, ಗಟ್ಟಿ ಧೈರ್ಯ ಮಾಡಿ ನನ್ನ ಬೆನ್ನ ಹತ್ತಿ ಬಾ. ನಾಳೆ ನನ್ನ ತಮ್ಮ ಸಂಗಮೇಶ ಮಲ್ಲಿಕಾರ್ಜುನ ಗುಡಿಯಾಗ ಮದುವೆ ತಯಾರು ಮಾಡ್ಯಾನ. ಅದಕ್ಕೆ ನೀವು ಏನಂತೀವಿ ಗೌರಿ? ಜಗದೀಶ್ವರಿ, ಅನ್ನೋದೇನು ಬಂತು ನೋಡಿ. ನನ್ನ ಹಣೆಯ ಬರದಲ್ಲಿ ನಮ್ಮ ಅಪ್ಪನ ವಿರುದ್ಧ ಹಾಕೊಂಡು ಮದುವೆ ಮಾಡ್ಬೇಕಂತ ಬ್ರಹ್ಮ ಬರ್ತಿದ್ರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮಿಷ್ಟದಂತೆ ಆಗಲಿ. ಸರಿ ಗೌರಿ, ಕಂಕಣ ಬಲ ಕೂಡಿ ಬಂದ್ರ ಕರುಳಿನ ಅರಿವು ಕೂಡ ಮರಿಬೇಕಾಗ್ತೈತಿ. ನಾಳೆನೆ ಈ ಮಲ್ಲಿಕಾರ್ಜುನ ಗುಡಿಯಾಗ ಮದುವೆ ತಯಾರಾಗ್ತದೆ. ಆಯ್ತು ರಾಜ, ನನ್ನ ಮಗುವಿನ ರಾಜನೇ ನಾನು ಎದುರು ನಿಲ್ಲುವಾಗ ನಗು ಕೇಕೆ ಕರೆತೆ ನಿಮ್ಮ ಇಷ್ಟದಂತೆ ನಗ್ತೀನಿ. ಅದೇ ನಡುವಿನಲ್ಲಿ ಈ ರಾಜನ ಪ್ರಾರ್ಥಿಸಲಿ ನಿನ್ನ ಮಯೂರ ಮಾಟಗಾರ. ಸಿದೆಯಂತೆ ಚಿರುವೆ ಸುರಲೋ ಪಾರಿಜಾತ ಹೂವೆ ಬೇಲೂರ ಸಿದೆಯಂತೆ ಚಿರುವೆ ಸುರಲೋ
ಪೂಜಾರ್ರಿ ಪೂಜಾರ್ರಿ ರೀ ಪೂಜಾರ್ರಿ. ಹಾ ಕೆಲ್ಸಕತ್ತೈತಿ. ಯಾಕೆ ಒದರಾಕತ್ತೀರಿ? ಯಾಕೆ ಅವಸರ ಮಾಡಕತ್ತೀರಿ? ನೀವು ಒದರೋದೆಲ್ಲ ಕೆಲ್ಸಕತ್ತೈತಿ. ಹಾ, ನಾನು ಮಾಡಕತ್ತಿರೋದು ಪೂಜಾ. ಅದು ನಿಮ್ಗೆ ಗೊತ್ತೈತಿಲ್ಲ? ಗೊತ್ತೈತ್ರಿ ಪೂಜಾರ್ರಿ, ಗೊತ್ತೈತಿ. ಆದ್ರೆ ನಾ ಏನ್ ಹೇಳಿದ್ದೀನಂತ ಅದು ನಿಮ್ಗೆ ನೋಡ್ರಿ ಸಮಾವೇಶ, ನೀವು ಹೇಳಿದ್ದು ಎಲ್ಲ ನೆನಪೈತಿ. ನಮ್ಗೆ ತಲೆ ಐತ್ರಿ. ಹಾ, ತಲೆ ಒಳಗ ಬುದ್ಧಿ ಐತಿ. ನಮ್ಗೆ ನೆನಪಿನ ಶಕ್ತಿ ಇರಲ್ಲೇನ್ರಿ? ನೀವು ಹೇಳಿದ್ದು ಎಲ್ಲ ನೆನಪೈತಿ ತಗೋರಿ. ಮತ್ತೆ ಅದೇನಂತ ಹೇಳಿ ನೋಡೋಣ. ಅದು ನೀವು ಹೇಳಿದ್ದು ನೆನಪಿಲ್ಲ ತಗೋರಿ. ಮತ್ತೆ ಅದೇ ರೀ ಪೂಜಾರ್ರಿ, ನಮ್ಮ ಅಣ್ಣನ ಮದುವೆ ವಿಷಯ. ಓಹೋ, ಅದೇ ರೀ. ಅದನ್ನ ಹೆಂಗೆ ಮರಿತೀನಿ ನಾನು? ಇವತ್ತು ನಿಮ್ಮ ಅಣ್ಣನ ಮದುವೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಇವತ್ತು ವಿಶೇಷ ಪೂಜೆ ಮಾಡಕತ್ತೀನಿ. ಅದನ್ನ ಹೆಂಗೆ ಮರಿತೀನಿ ನಾನು? ಓ, ಶುರು ಮಾಡಿದ್ರ ನೀವು ಬುದ್ಧಿವಂತಿಕೆಯನ್ನ ನನ್ನ ಬಾಯಿಂದ ಕೇಳಿದ ಮೇಲೆ ನೆನ್ಪಾಯ್ತು ಅಂತ ಹೇಳ್ತೀರಿ. ಇರ್ಲಿ ಬಿಡಿ, ಒಟ್ಟಾರೆ ಇವತ್ತು ನಮ್ಮ ಅಣ್ಣನ ಮದುವೆ ಆಗಬೇಕಂದ್ರೆ ಆಗಬೇಕು. ತಡ ಮಾಡದೆ ವಧುವರರು ಬಂದ ತಕ್ಷಣ ಮಾಲೆ ಬದಲಿಸಿ ಅಚ್ಚತೆ ಹಾಕಬೇಕು. ನೀವು ಸಂಪೂರ್ಣ ತಯಾರಿ ಇರ್ಬೇಕು ನೋಡ್ರಿ. ಏನಂತೀರಿ? ಅನ್ನೋದೇನ್ರಿ, ನಾನು ಸದ್ಯ ತಯಾರಿ ಒಳಗ ಅದೀನಿ. ಮದುಮಗಳು ಬಂದ ಕೂಡಲೇ ತಾಳಿ ಕಟ್ಟ ಬಿಡ್ತೀನಿ. ಅಲ್ಲಲ್ಲ, ತಾಳಿ ಬರಲಿಲ್ಲ ಅವರು. ಬರ್ತಾರ್ರಿ ಪೂಜಾರ್ರಿ, ಬರ್ತಾರ. ನಿಮಗೂ ಗೊತ್ತಾಯ್ತಲ್ಲ ಈ ಮದುವೆಗೆ ಎಷ್ಟೊಂದು ಅಡೆತಡೆಗಳು ಅಂತ. ನಮ್ಮ ಹತ್ತೂರಿನ ಗೌಡ, ಮೇಲಾಗಿ ನಮ್ಮೂರಿನ ಪ್ರಮುಖರಾಗಿರುವ ನಾಗೇಗೌಡನ ಏಕೈಕ ಪುತ್ರಿಯನ್ನು ಧೈರ್ಯದಿಂದ ಕರೆತಂದು ಇದ್ದೂರಿನ ಒಡೆಯನಾಗಿರುವ ಶ್ರೀ ಮಲ್ಲಿಕಾರ್ಜುನ ಸಮ್ಮುಖದಲ್ಲಿ ಮದುವೆ ಆಗಬೇಕಂದ್ರ ನಮ್ಮ ಅಣ್ಣನ ಧೈರ್ಯ ಎಷ್ಟಿದೆ ಅಂತ ನೀವು ಲೆಕ್ಕ ಹಾಕ್ರಲ್ಲ. ನಿಮ್ಗೆಲ್ಲ ಧೈರ್ಯ ಐತ್ರಿ, ಆದ್ರೆ ಈ ಮದುವೆ ಮಾಡಿಸಿದ ಎಲ್ಲಿ ನಂಗೆ ಕುತ್ತು ಬರ್ತದೆ ಅಂತ ಹೇಳಿ ಹೆದರಿಬೇಡ್ರಿ ಪೂಜಾರ್ರಿ, ಹೆದರಿಬೇಡ್ರಿ. ನೀವೇನು ಊರಾಗಿದ್ದು ಬಾಳೆ ಮಾಡ್ಬೇಕಾದವರಲ್ಲ. ಅದಕ್ಕಂತ ತಾನೇ ಹತ್ತೂರಿನ ಆಚೆಯಿಂದ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು. ಈ ಊರಿನ ಜನ ಗೌಡನ ದರ್ಪಕ್ಕೆ ಹೆದರ್ತಾರ, ಆದ್ರೆ ಇಡೀ ಊರ ಜನರ ಬೆಂಬಲ ನಮ್ಮ ಕಡೆ ಐತಿ. ಈ ವಿಷಯದಾಗ ಗೌಡನ ದರ ಕಳಕ ಯಾರು ತಯಾರಿಲ್ಲ. ಅಂದಾಗೆ 4 ಜನ ಊರು ಹಿರಿಯರು ಬಂದೆಲ್ಲ ನಿಮ್ಗೆ ವಿಷಯ ತಿಳಿಸ್ಯಾರಲ್ಲ, ಮತ್ತೆ ಕೇಳ್ತೀರಿ? ನೀವು ಸುಮ್ಮನೆ ಮದುವೆ ಮಾಡಿ ನಿಮ್ಮ ಊರಿಗೆ ಹೊರಟು ಹೋಗಿ. ಅದೇನು ಮಾಡ್ತಾಯ್ತೋ ನಾನು ನಮ್ಮ ಅಣ್ಣ ನೋಡ್ಕೊತೀನಿ. ಆ ಮಲ್ಲಿಕಾರ್ಜುನ ವರದಾಸ್ತನ ಮಸ್ತಕದ ಮೇಲೆ ಇದ್ದರೆ ಸಾಕು, ಅದೆಂತ ಅಡೆತಡೆಗಳು ಬಂದರು ದಿಟ್ಟತನದಿಂದ ಗುದ್ದಿ ಗೆಲ್ಲುವ ಸಾಮರ್ಥ್ಯ ನಮ್ಮಿಬ್ಬರಿಗೂ ಬರಲು. ಹಾ ಪೂಜಾರಿ, ಬಂದೇ ಬಿಟ್ರೆ ನೋಡ್ರಿ ವಧುವರಿಬ್ಬರು. ಯಾಕನ್ನ ಇಷ್ಟೊಂದು ತಡ? ಏನಾದರೂ ತೊಂದರೆ ಆಯ್ತೇನೋ? ಹೌದು ಸಂಗಮೇಶ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ಗೌಡನಿಗೆ ವಿಷಯ ತಿಳಿದೇ ಬಿಡ್ತು. ಅವರ ಕಣತೆಚ್ಚಿ ಬರ್ಬೇಕಾದ್ರೆ ಹೊತ್ತಾಯಿತು. ಹಾ ಸಂಗಮೇಶ, ಆ ಗೌಡ ಮತ್ತು ಪ್ರತಾಪ ಬೆನ್ನತ್ತಾರ, ಇಲ್ಲಿ ಬಂದ್ರು ಬರ್ಬೋದು. ಹೆದರ್ಬೇಡ್ರಿ, ಮದುವೆ ಮುಗಿಸ್ಬಿಡ್ತೀನಂತ ಆಯ್ತಿಲ್ರಿ. ಮತ್ತೆ ಹೆದರ್ಲಿಕ್ಕ ನಾವೇನು ಹೇಡಿಗಳಲ್ಲ ಪೂಜಾರಿ. ಒಂಟಿಯಾಗಿರುವ ಹೆಣ್ಣನ್ನು ಓಡಿಸಿಕೊಂಡು ಬಂದ ಹೇಡಿನಲ್ಲ. ಅವಳನ್ನು ಪ್ರೀತಿಯಿಂದ ಕರೆತಂದಿದ್ದೇನೆ. ಗಟ್ಟಿತನದಿಂದ ಈ ಮದುವೆಗೆ ಮುನ್ನುಗ್ಗಿದ್ದೇನೆ. ಅದಕ್ಕೆಂದೇ ಅವರ ಕಣ್ಣೆದುರಿಗೆ ಅವರ ಮಗಳನ್ನು ಜೋಪಾನವಾಗಿ ಕರೆತಂದಿದ್ದೇನೆ. ಬೇಗನೆ ಮದುವೆ ಮುಗಿಸಿದರೆ ಸಾಕು. ಮುಂಬರುವ ಘಟನೆಗೆ ಕಂಕಣಬದ್ಧವಾಗಿ ಎದುರಿಸಿ ಗೆಲ್ಲುವ ಗಂಡದೆ ನನಗಿದೆ. ಬೇಗ ಕಾರ್ಯ ಮುಗಿಸಿ ಪೂಜಾರಿ. ತಡನೇ ಇಲ್ಲ, ಬರ್ರಿ ಬರ್ರಿ. ಇಲ್ಲಿ ಅವರು ಸಿಕ್ಕಿ ಬಿದ್ದಿಯಲ್ಲೋ ಮಗನ. ಈ ಹತ್ತೂರು ಒಡೆಯ
ಎಬ್ಬಿಸಿ ತಿರುಗುವುದು ಒಂದು ತಗಣಿಗೂ ಸಾಧ್ಯವಿಲ್ಲ. ಅದರಲ್ಲಿ ನೀನ್ಯಾವ ಲೆಕ್ಕಲಿ? ಗೌಡ್ರೆ, ತಗಣಿ ಹೊರದರೆ ಸಾಯ್ತೈತಿ, ಆದ್ರೆ ನಮ್ಮ ಅಣ್ಣನ ಹೊರದರೆ ಸಾಯೋದು ಅಲ್ಲ. ಒರೆಯಕ್ಕೆ ಬಂದವರ ಮೇಲೆ ಎರಗಿ ಸಾಯಿಸುವ ಸಾಹಸ ಹೊಂದಿರುವ ಗಟ್ಟಿ ಗಂಡಸು ನಮ್ಮ ಅಣ್ಣ. ಭಾರಿ ಗಂಡಸು. ಅದಕ್ಕಂತೇಳಿ ಒಂಟಿಯಾದ ಹೆಣ್ಣನ್ನು ಓಡಿಸಿ ತಂದು ತನ್ನ ಗಂಡಸನ ಲಕ್ಷಣ ತೋರ್ಸಕತ್ತಾನೆ ನಿಮ್ಮ ಮಣ್ಣಿದೆ. ಗೌಡ್ರೆ, ನಿಮ್ಮ ಬಾಯರ್ ಮಾತಿಗೆ ಒಂದಿಷ್ಟು ಮಿತಿ ಇರಲಿ. ಒಂಟಿಯಾಗಿರುವ ಹೆಣ್ಣನ್ನು ಓಡಿಸಿಕೊಂಡು ಬಂದ ಹೇಳಿ ನಾನಲ್ಲ. ನಿಮ್ಮ ಮಗಳೇನೇನು ಎಳೆದು ತಂದಿಲ್ಲ, ಪ್ರೀತಿಯಿಂದ ಕರೆತಂದಿದ್ದೇನೆ. ನನ್ನ ಪ್ರೀತಿಗೆ ಅವಳವಾಗಿ ಬಂದಿದ್ದಾಳೆ. ಮನಸ್ಸಿನ ಜೋಡಿಗಳಾದ ನಾವು ಹಾರಿ ಬಹು ದೂರ ಹೋಗಬಹುದಾಗಿತ್ತು. ಆದರೆ ಅಂತ ಹೇಳಿ ಲಕ್ಷಣ ತೋರೋದು ಈ ವೀರನಿಗೆ ಸೂಕ್ತವಲ್ಲ ಅಂತ ತಿಳಿದು ಪ್ರೀತಿಸಿದ ಹೆಣ್ಣನ್ನು ಧಿಕ್ಕರಿಸದೆ ಕರೆತಂದು ಕೈ ಹಿಡಿದು ಮದುವೆಯಾಗಿದ್ದೇನೆ. ಈಗ ಇವಳು ನಿಮ್ಮ ಮಗಳಲ್ಲ, ನನ್ನ ಹೆಂಡತಿ. ನಮ್ಮಿಬ್ಬರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವುದೇ ಅಧಿಕಾರವಿಲ್ಲ. ಸುಮ್ಮನೆ ಹೊರಟೋಗ್ಬಿಡಿಲಿಲ್ಲ. ಹೋಗಿ ಬಿಡಬೇಕೆ? ಏ ಪ್ರತಾಪ, ಒಬ್ಬ ಸಾಮಾನ್ಯ ಮನುಷ್ಯ ಈ ಹತ್ತೂರು ಒಡೆಯನಿಗೆ ಮಾತಾಡಕತ್ತಾನಂದ್ರ ಸುಮ್ಮನೆ ನೋಡ್ತಾ ನಿಂತಿದ್ದೆ. ಹಾಕಿ ಬಂದು ಹಾಕಬೇಡ್ರಿ ಬಡ ಕೊನೆಗಳನ್ನ. ನಿಮ್ಮ ಅಪ್ಪಣೆ ಆಗಲಿಂದ ಸುಮ್ಮನಿದ್ದೆ. ಈಗ ನೀವು ಅಪ್ಪಣೆ ಕೊಟ್ರಲ್ಲ, ಈಗ ನೋಡಿ ಪ್ರತಾಪನ ಪವರ್. ಈಗ ನನ್ನ ಮಕ್ಕಳು ಇಬ್ಬರು ಸಲ 10 ಕಾಲ ಮುಚ್ಚಿಗಬಾರದು. ಹಂಗ ಮಾಡಿಬಿಡ್ತೀನಿ. ಏನಪ್ಪ, ಏನಿದು ನಿನ್ನ ಮಾಡುತ್ತಿರುವ ಕೆಲಸ? ಅಪ್ಪ, ಈಗ ತಾನೇ ನನ್ನ ಹಣೆಗೆ ಕುಂಕುಮವನ್ನಿಟ್ಟು ನನ್ನನ್ನು ಮುತ್ತೈದೆಯಾಗಿ ಮಾಡಿದ ಜಗದೀಶನ ಪ್ರಾಣವನ್ನು ತೆಗೆದ್ಯ. ಅದು ಈ ನಿನ್ನ ದುರಹಂಕಾರಕ್ಕೆ ಸಾಧ್ಯವಿಲ್ಲ ಅಪ್ಪ, ಎಂದಿಗೂ ಸಾಧ್ಯವಿಲ್ಲ. ಅಪ್ಪ, ಹೇಗೋ ನನ್ನ ಆಸೆ ಈಡೇರಿದೆ. ನಾನು ನಿನ್ನ ಮಗಳಲ್ಲವೇ? ನನ್ನ ಪ್ರಾಣವನ್ನು ತೆಗೆದು ಬಿಡಪ್ಪ, ತೆಗೆದು ಬಿಡು. ಮುತ್ತೈದೆಯಾಗಿ ಸಾಯ್ತೀನಪ್ಪ, ನಾನು ಮುತ್ತೈದೆಯಾಗಿ ಸಾಯ್ತೇನೆ. ಗೌರಿ, ಗೌರಿ, ನೀನು ನನ್ನ ಮಗಳನ್ನ ದೂರ ಸರಿದಿಲ್ಲ. ಹೌದಪ್ಪ, ಹೌದು. ನೀನು ಹೇಳುತ್ತಿರೋ ಮಾತು ಸತ್ಯ. ನಾನು ನಿನ್ನ ಮಗಳು ಆಗಿದ್ದೆ, ಆದ್ರೆ ನಾನೀಗ ಜಗದೀಶನ ಹೆಂಡತಿ. ಗಂಡನ ಮನೆಯನ್ನು, ತವರ ಮನೆಯನ್ನು ಬಿಟ್ಟು ಗಂಡನ ಮನೆಯನ್ನು ಬೆಳಗಲು ಹೋಗುವ ಹೆಣ್ಣು ನಾನು. ಅಪ್ಪ, ಈಗ ನಿನಗಿಂತಲೂ ನನಗೆ ಜಗದೀಶ್ವರ ಮುಖ್ಯ. ನನ್ನ ಮಾತನ್ನು ಕೇಳದೆ ನೀನು ಅವನ ಪ್ರಾಣವನ್ನು ತೆಗೆಯಲು ಮುಂದಾದ್ರೆ ನಿನಗೆ ನನ್ನ ಹೆತ್ತ ತಾಯಿ ಆಣೆಯಾಗಿದೆ ಅಪ್ಪ, ಆಣೆಯಾಗಿದೆ. ಆನೆ ಹುಟ್ಟು ಅನಾಹುತ ಮಾಡಿಬಿಟ್ಟಿಯಲ್ಲ ಮಗಳೇ. ಪ್ರತಾಪ, ಬಿಟ್ಟು ಬಿಡು ಅವರನ್ನ. ಎಲೇ ಜಗದೀಶ ಸಂಗಮೇಶ, ನನ್ನ ಮಗಳು ಆನೆ ಇಟ್ಟಾಳನ್ನ ಮಾತ್ರಕ್ಕ ನಾನೇನು ಸೋತೀನಿ ಅಂತ ಹೇಳಿ ತಿಳಿಬೇಡ್ರಿ. ನನ್ನ ಮಗಳು ಆನೆ ಇಟ್ಟಿದ್ದು ನಿಮ್ಮನ್ನು ಕೊಲ್ಲಬೇಡ ಅಂತ, ಆದ್ರೆ ಚಿತ್ರಹಿಂಸೆ ಕೊಡಬೇಡ ಅಂತ ಹೇಳಲಿಲ್ಲ. ಇಂದಿನಿಂದ ಈ ಗೌಡನ ಮನೆತನದ ಬೆಂಕಿ ನಿಮ್ಮನ್ನು ಚಿತ್ರಹಿಂಸೆ ಕೊಟ್ಟು ಬದುಕಿದ್ದು ಸತ್ತಂತೆ ಮಾಡಿ ತೋರಿಸಲಿಲ್ಲ. ನಾನು ಈ ಹತ್ತೂರು ಒಡೆಯ ನಾಗೇಗೌಡನೇ ಅಲ್ಲ. ನೋಡು ಗೌರಿ, ಯಾವಾಗ ನೀನು ನನ್ನ ಮನೆ ತೊರೆದು ಇಂಥ ಸಾಹಸಕ್ಕ ಕೈ ಹಾಕಿ ಅಂದ ಮೇಲೆ ನನ್ನ ಕರಳು ನಿನ್ನನ್ನು ಮಗಳು ಅಂತ ಒಪ್ಪಿದರು. ಮನಸ್ಸು ಒಪ್ಪಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಈ ನನ್ನ ಕಡು ವೈರಿಗಳ ಮನೆಯನ್ನು ಧಿಕ್ಕರಿಸಿ ನನ್ನ ಮನೆಗೆ ಬರುವಂಗೆ ಮಾಡಲಿಲ್ಲ. ನಾನು ನಿಮ್ಮ ಅಪ್ಪನೇ ಅಲ್ಲ. ನಮ್ಮ ಅವ್ವ ಆಣೆ ಇಟ್ರ ಅಂತ ಉಳದ್ರಿ, ಇಲ್ಲ ಅಂದ್ರ ಲೇ ಮಗನ ಕಾಡ್ಕೋನ, ಉಳ್ಕೊಳಕ ನಾವೇನ ಕೈಲಾಗದ ಗಂಡಸರಲ್ಲ. ಬೇಕಾದ್ರ ತೋರಿಸ್ತೀವಿ, ತಡಿ ನಿನಗ. ಮನೆ ಮೂಲದ ಆಪರೇಷನ್ ಮಾಡ್ಕೊಂಡು ಬಂದಿನಿ. ಅಲ್ಲ ಗೌಡ್ರು, ಅಲ್ಲ ಗೌಡ್ರಿಗೆ ಸ್ವಲ್ಪ ಪುರ್ಸೊತ್ ಐತಿಲ್ಲ. ಅಲ್ಲೋ
ನೋಡು ಗೌಡ್ರಿದ್ದಾಗ ದರ್ಬಾರ್ ಮಾಡಬೇಕ್ರಪ್ಪ. ಅಲ್ಲ ನಿಮ್ ಜೋಡಿ ನಂದೇನೈತಿ, ನಾ ಬರ್ತೀನಿ. ಅಂತೂ ಬಂದ ದೊಡ್ಡ ಗಂಡಾತ್ರ ಕೂದಲಲ್ಲಿ ಪಾರದೊರೆತು. ತಂದೆ ಮಲ್ಲಿಕಾರ್ಜುನ, ಯಾವಾಗಲೂ ನಿನ್ನ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಹೀಗೆ ಇರ್ಲಿ ತಂದೆ, ಹೀಗೆ ಇರ್ಲಿ. ಅಷ್ಟೇ ಅಲ್ಲ ಅತ್ತಿಗೆ, ಎಷ್ಟೇ ಗಂಡಾಂತರ ಬಂದರೂ ಕರುಣೆಯಿಂದ ಕಾಪಾಡ್ತಾನೆ ನಾವು ನಂಬಿದ ತಂದೆ ಮಲ್ಲಿಕಾರ್ಜುನ. ಆದರೆ ಅತ್ತಿಗೆ, ನಿಮ್ಮಪ್ಪ ಹೇಳಿದ ಮಾತು ಕೇಳಿದ ಮೇಲೆ ನಾವು ತುಂಬಾ ಹುಷಾರಾಗಿರ್ಬೇಕು. ಏನಾದರೂ ಮೋಸದ ಜಾಲ ಬೀಸಿದರೆ, ಆ ಜಾಲಕ್ಕೆ ನೀವು ಸೋತು ಮೋಸ ಹೋದರೆ ನಿಮ್ಮ ಜೀವನ ನೀವೇ ಹಾಳು ಮಾಡಿಕೊಂಡಂತೆ. ಅತ್ತಿಗೆ, ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಡಿ. ಈ ಶುಭ ಸಂದರ್ಭದಲ್ಲಿ ಅತ್ತಿಗೆಗೆ ಮೈದನ ಬೇಡಿಕೊಳ್ಳುವ ಕೋರಿಕೆ. ಯಾಕೆ ಮೈದನ, ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲವೇ? ನಂಬಿಕೆ ಇಲ್ಲ ಅಂತಲ್ಲ ಗೌರಿ, ಮೋಸಕ್ಕೆ ಯಾವುದು ಈಡಿಲ್ಲ. ಮೋಸಕ್ಕೆ ಬಲಿಯಾಗಬಾರ್ದಂತ ಹೇಳ್ತಿದ್ದಾನೆ ಅಷ್ಟೇ. ಅಲ್ವೇನೋ ಸುರೇಶ? ಹೌದಣ್ಣ, ಎದುರಿನಿಂದ ಬರುವ 10 ಬಾಣಗಳನ್ನು ಎದುರಿಸಿ ನಿಲ್ಲಬಹುದು. ಆದರೆ ಬೆನ್ನ ಹಿಂದಿನಿಂದ ಬರುವ ಬಾಣಗಳಿಗೆ ಬಲಿಯಾಗದವರಾರು? ಅದು ಆಗಬಾರದೆಂಬುದೇ ನನ್ನ ಉದ್ದೇಶ. ಇರಲಿ, ಏನು ಬರ್ತೈತೆ ಬರಲಿ. ಆ ಮಲ್ಲಿಕಾರ್ಜುನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇருந்து ಬೇಡಿಕೊಂಡು ಮನೆಗೆ ಹೋಗೋಣ. ನಡೀರಿ. ತಡೀರಿ, ಇದೀಗ ಮದ್ವೆ ಆಗ್ಯಾರ, ಹಂಗ ಹೋದ್ರ ತಪ್ಪಾಗ್ತೈತಿ. ನೀವು ಮೊದಲು ಮುಂದೆ ನಡೀರಿ, ಅವ್ರು ಆಮೇಲೆ ಬರ್ತಾರಂತ. ದಕ್ಷಿಣ ಕೊಡ್ರಿ ಮತ್ತೆ. ಹಿಂಗೆ ಹೋದ್ರೆ ಹಂಗ ಮನೆಗೆ ಎಲ್ಲ ಸಿದ್ಧತೆ ಮಾಡ್ತೀವಿ. ಆಮೇಲೆ ಓ ಹೌದಲ್ಲ ಅಣ್ಣ ಅತ್ತಿಗೆ, ನಾನು ಮುಂದೆ ಮನೆಯಲ್ಲಿ ಹೋಗಿ ಮುತ್ತೈದರನ್ನು ಕರೆಸಿಕೊಂಡು ಮನೆ ತುಂಬಿಕೊಳ್ಳುವ ಶಾಸ್ತ್ರಕ್ಕೆ ತಯಾರು ಮಾಡಿಕೊಳ್ತೀನಿ. ನೀವು ನಂತರ ಇಬ್ಬರು ಹಾಯಾಗಿ ಆನಂದವಾಗಿ ಸಂತೋಷವಾಗಿ ನಗುವಿನ ಗಡಲಲ್ಲಿ ತೇಲುತ್ತಾ ಬನ್ನಿ. ನಾನಿನ್ನು ಬರ್ತೇನೆ. ಬನ್ನಿ ಮುಂದೆ ಹೋಗೋಣ. ಅಲ್ಲರಿ ನಿಮ್ ತಮ್ಮ ಅರ್ಥಾತ್ ನನ್ನ ಮೈದನ ಅದೇನೋ ಹೇಳಿ ಹೋದನಲ್ಲ, ಏನ್ರಿ ಅದು? ಅದೆಲ್ಲ ಅಲ್ಲೇ ನಿಂತು ಕೇಳಿದ್ರೆ ತಿಳಿಯೋದಿಲ್ಲ. ಹತ್ತಿರಕ್ಕೆ ಬಂದು ಒಪ್ಪಿಗೆ ಅಪ್ಪಿಗೆಯಲ್ಲಿ ಬಲಿಯಾಗುತ್ತಾರೆ ತಿಳಿಯೋದು. ಹಾ ಗೊತ್ತಾಯ್ತು.